ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಒಂದೇ ಹಂತದ ಚುನಾವಣೆಯಿಂದ ಯಾರಿಗೆ ಅನುಕೂಲ, ಯಾರಿಗೆ ಸವಾಲು? ಇದನ್ನ ಯಾಕೆ ಅನುಕೂಲ, ಯಾಕೆ ಸವಾಲು ಅಂತ ಈ ಚರ್ಚೆ ಅವಧಿಯಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾ ಪ್ರಶ್ನೆಗಳನ್ನು ಕೇಳೋಣ. ಇನ್ನು ಪಕ್ಷಾಂತರ ಪರ್ವಕ್ಕೆ ನಾಂದಿ ಹಾಡ್ತಾ ಚುನಾವಣೆ ದಿನಾಂಕ ಘೋಷಣೆ. ಈಗ ಎಲ್ಲರೂ ಹೇಳ್ತಿದ್ರಪ್ಪ ಆಗ್ಲಿ ನೋಡಿ, ಆಮೇಲೆ ಇವ್ರು ಬಂದ್ರು ಅವ್ರು ಬಂದ್ರು ಅಂತ. ಯಾರ್ಯಾರಿಗೆ ಕರೆ ಹೋಗಿದೆ, ಯಾರು ಕರೆ ಮಾಡ್ತಿದ್ದಾರೆ, ಎಲ್ಲ ಆರೋಪ ಪ್ರತ್ಯಾರೋಪ, ಹೇಳಿಕೆ ಪ್ರತಿ ಹೇಳಿಕೆ ಎಲ್ಲ ಶುರು ಆಗಿದೆ ಆಗಲೇ. ಈ ಚುನಾವಣೆಯಲ್ಲಿ ರಿಪೋರ್ಟ್ ಕಾರ್ಡ್ ವರ್ಸಸ್ ಗ್ಯಾರಂಟಿ ಪ್ರಣಾಳಿಕೆಯ ಅಥವಾ ಭ್ರಷ್ಟಾಚಾರ ವರ್ಸಸ್ ಮೀಸಲಾತಿಯ? ಯಾಕೆ ಕೇಳಿದೆ? ರಿಪೋರ್ಟ್ ಕಾರ್ಡ್ ತೋರಿಸ್ಬೇಕಾಗಿರೋದು ರಾಜ್ಯದ ಸರ್ಕಾರ, ರಿಪೋರ್ಟ್ ಕಾರ್ಡ್ ತೋರಿಸ್ತಿರೋದು ಕೇಂದ್ರ ಸರ್ಕಾರ. ಪ್ರಧಾನಿ ಪ್ರತಿ ಬಾರಿ ಬಂದಾಗಲೂ ನಾವು ಇದು ಮಾಡಿದ್ವಿ, ನಾವು ಅದು ಮಾಡಿದ್ವಿ ಅಂತ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೋಗ್ತಾರೆ. ಡಬಲ್ ಇಂಜಿನ್ ನಿಜಕ್ಕೂ ಕೆಲಸ ಮಾಡ್ತಿದೆ ಅಂತ ತೋರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ವಿರೋಧ ಪಕ್ಷ ಏನು ಮಾಡ್ತಿದೆ, ನಾವು ರಾಷ್ಟ್ರೀಯ ಮಟ್ಟಕ್ಕೆ ಚುನಾವಣೆಯನ್ನು ತೊಗೊಂಡೋಗೋದೇ ಬೇಡ, ಅಲ್ಲಿ ಹೋಗ್ಬಿಟ್ರೆ ನಾವು ಅಲ್ಲಿ ವ್ಯಕ್ತಿತ್ವದ ಪೈಪೋಟಿ, ಪರ್ಸನಾಲಿಟಿ ಕಾಂಟೆಸ್ಟು, ನಮ್ಗೆ ಅಲ್ಲಿ ಸವಾಲೇ ಬೇಡ, ವಿಲ್ ಕೀಪ್ ಇಟ್ ಲೋಕಲ್. ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತಾಡೋಣ, ಭ್ರಷ್ಟಾಚಾರ ಅನ್ನೋ ವಿಷಯವನ್ನು ಇಟ್ಕೊಳ್ಳೋಣ. ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ ಅವ್ರು ಬಿಜೆಪಿ ಮೇಲೆ ಆರೋಪ ಮಾಡಿದ್ರೆ, ಬಿಜೆಪಿ ಸರ್ಕಾರ ನಾವು ಭ್ರಷ್ಟಾಚಾರ ಅಲ್ಲ ಮಾಡಿದ್ದು, ನಾವು ಮಾಡಿದ್ದು ಮೀಸಲಾತಿ ಅನ್ನೋ ತಿರುಗೇಟನ್ನ ಕೊಡುವಂಥ ವಾತಾವರಣ ಇವತ್ತು ಸೃಷ್ಟಿಯಾಯಿತು. ಯಾರಿಗೆ ಅನುಕೂಲ, ಯಾರಿಗೆ ಸವಾಲು? ಇನ್ನು ಗೆಲುವಿನ ಸೂತ್ರದ ಅಡಿಯೇ ಮೈತ್ರಿ ಲೆಕ್ಕಾಚಾರ ಮಹತ್ವ ಪಡೆದುಕೊಳ್ತಿರೋದು ಯಾಕೆ? ನೋಡಿ, ಭಾಳ ಸೂಕ್ಷ್ಮವಾದಂಥ ಪ್ರಶ್ನೆ ಇದು. ಗೆಲುವಿನ ಸೂತ್ರದ ಅಡಿಯಲ್ಲಿ ಮೈತ್ರಿಯ ಲೆಕ್ಕಾಚಾರ ಮಹತ್ವ ಪಡ್ಕೊಳ್ತಿರೋದು ಯಾಕೆ? ಸಮೀಕ್ಷೆಗಳು ಏನು ಹೇಳ್ತಿದೆ, ಯಾರ್ಯಾರ ಸಮೀಕ್ಷೆ ಏನೇನು ಹೇಳ್ತಿದೆ,